ಚೆಕ್ ಮೈಕ್ ಚೆಕ್. ಹಲೋ ಬಡೀಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿರ್ತೀರಾ? ಸೊ ನಾನು ಇವತ್ತು ಬಂದಿದ್ದೀನಿ ಕುಂಡ್ರೋಲ್ಸ್, ನಮ್ಮ ಯಲಹಂಕ 4th ಫೇಸಲ್ಲಿದೆ. ಏನು ಬ್ರೋ ಬಂದ್ಬಿಟ್ಟಿದ್ದೀರಾ ತಿನ್ನಕ್ಕೆ? ಸೊ ಇವತ್ತೇನಪ್ಪ ಮ್ಯಾಟ್ರ್ ಅಂದರೆ ನಾವು ಕುಂಡ್ರೋಲ್ಸ್ಗೆ ಬಂದಿದ್ರಿ ಯಲಹಂಕದಲ್ಲಿ. ಸೊ ಕಮ್ನಳ್ಳಿಲಿ ಅಲ್ಲಮೀನ್ ರೋಲ್ಸ್ ಇದೆ ಗೊತ್ತಲ್ವಾ? ಸೊ ಅದೇ ಥರ ಯಲಹಂಕದಲ್ಲಿ ಸ್ಟಾರ್ಟ್ ಆಗಿದೆ ಕುಂಡ್ರೋಲ್ಸ್ ಅಂತ. ಸೊ ಅದನ್ನು ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀರಿ. ಹೆಂಗಿರುತ್ತೆ ಏನು ಕತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಜನ ಏನು ಅಷ್ಟೊಂದು ಜನ ಇಲ್ಲ. ಸೊ ಆರ್ಡ್ರ್ ಮಾಡಿದ್ರಿ ಬಾಯ್ಸ್, 25 ನಿಮಿಷ ಅಂತೆ 2 ರೋಲ್ ಕೊಡೋಕ್ಕೆ. ಅಲ್ಲಮೀನು ಅದು ರೆಗ್ಯುಲರ್. ಜಂಬೋ ಅಂದರೆ ಏನಿಲ್ಲ, ರೆಗ್ಯುಲರ್ ಬಂದು 130 ರುಪೀಸು, ಜಂಬೋ ಅಂದರೆ 170 ರುಪೀಸು. ಜಂಬೋಲಿ ಏನಿರುತ್ತೆ ಅಂದರೆ ದೊಡ್ಡ ಸೈಜು ಮತ್ತು ಪ್ಲಸ್ ಏನದು ಎಗ್ ಇರುತ್ತಷ್ಟೇ. ಇಲ್ಲಿ 130 ರುಪೀಸ್. ಐ ಥಿಂಕ್ ಅಲ್ಲಮೀನ್ ಈಸ್ ಬೆಟರ್. ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಳೋದು ಒಂದೇ ಲೇಟ್ ಆಗುತ್ತೆ, ಅಲ್ಲಿ ರೋಲ್ ಅವರೇ 5 ನಿಮಿಷ ಕೊಟ್ಬಿಡ್ತಾರೆ. ಇದು ಒಂಥರ ಸಸ್ತಾ ಅಲ್ಲಮೀನ್ ಇದ್ದಂಗೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ, ತಿನ್ಬಿಟ್ಟು ಹೇಳ್ತೀನಿ. ಮೆಡಿಕಲ್ ಸ್ಟೋರ್, ನಿಜ ಹೇಳ್ರಿ, ಮೆಡಿಕಲ್ ಸ್ಟೋರ್ಗೆ ಏನಕ್ಕೆ ಹೋಗಿದ್ರಿ? ಏನೋ ತಗೊಳಕ್ ಹೋಯ್ತೀವಪ್ಪ ದೊಡ್ಡವ್ರು ನಾವು. ಏನಿಲ್ಲ, ಅವ್ರಿಗೆ ತಲೆನೋವು ಬಂತೆ, ಅದಕ್ಕೆ ಮಾರೇ ತರಕ್ಕೆ ಹೋಗಿದ್ರಿ. ಅವರು ನೆಮ್ಮದಿಯಾಗಿ ತಿನ್ಬೇಕಂತೆ ರೋಲ್ನ. ಅವ್ರು ನೋಡಿದ್ರೆ 25 ನಿಮಿಷ ಅಂದರು. ನಾವು ಅದಕ್ಕೆ ನಡ್ಕೊಂಡೇ ಬಂದ್ಬಿಟ್ರಿ, ಒಂದು 5 ಕಿಲೋಮೀಟ್ರು. ಏನು ಖಾಲಿ ಆಗುತ್ತೆ ಅಂತ. ಸೊ ಫೈನಲಿ ಆಫ್ಟರ್ 20 ಮಿನಿಟ್ಸ್ ನೋಡೋದಲ್ಲ ದಪ್ಪ ಇದೆ ರೋಲು. ಸೊ ಸೇಮ್ ಮಯೋನೀಸು, ಲೆಟ್ಯೂಸು, ಚಿಕನ್ನು, ಈರುಳ್ಳಿ ಮತ್ತು ಒಂದು ಸಾಸು ಮತ್ತು ಒಂದು ರುಮಾಲ್ ರೋಟಿ. ಆನೆಸ್ಟಾಗಿ ಹೇಳಬೇಕು ಅಂದರೆ ಅಲ್ಲಿ ತೆಗೆದಿದ್ದು ರೋಲ್ ಹೆಂಗಿತ್ತು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್. ಅದು ಚೆನ್ನಾಗಿರಲಿಲ್ಲ. ನೀವು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಿಜವಾದ ಚೆನ್ನಾಗಿಲ್ಲ. ಏನೋ ಒಂಥರ ಹೆಕ್ ಹೊಡೆದ್ಬಿಡುತ್ತೆ ಅರ್ಧ ತಿನ್ನೋಷ್ಟಲ್ಲೇ. ಅದನ್ನು ತೊಗೊಂಡು ನಾರ್ಮಲ್ ರೋಲು, ಅದೇ ಚೆನ್ನಾಗಿರಲಿಲ್ಲ. ಸೊ ಅದಾಯಿತು. ಇವಾಗ 64 ಮಟನ್ ಪಲಾವ್ ಅಂತ ಯಲಹಂಕದಲ್ಲಿದೆ. ಸೊ ಇಲ್ಲಿಗೆ ಬಂದಿದ್ದೀವಿ ಟ್ರೈ ಮಾಡೋಕ್ಕೆ. ಕೃಷಿಕರು ಯಾಕೆ ನಕ್ಕಿದ್ರೆ ಗೊತ್ತಾಗಿಲ್ಲ. ಕೆಲವೊಂದು ಹೇಳ್ದೇನೆ ಅರ್ಥ ಮಾಡ್ಕೊಂಡು ನಾವೆಲ್ಲ ಹೇಳೋಕ್ಕಾಗಲ್ಲ. ಏನಿರುತ್ತೆ ಸುಮ್ಮನೆ ಇಲ್ಲೇ ಡೈರೆಕ್ಟಾಗಿ ಬರ್ಬೋದಾಗಿತ್ತು. ಅದು ಯಾವುದೋ ರೋಲ್ಗಿಲ್ಲ. ನಮ್ಮನೆ ಪಕ್ಕದಲ್ಲಿ ಅದೊಂದು ಲಾಲಿಪಾಪ್ ಸಿಗುತ್ತೆ ಮಚ್ಚ, 20 ರೂಪಾಯಿದು. ಅದನ್ನೆಕ್ಕಿದ್ರು ಆಗೋಗಿರೋದು. ಯಾವ ಇಲ್ಲಿ ಬಂದ್ಬಿಟ್ಟು ಒಂಚೂರು ಚೆನ್ನಾಗಿಲ್ಲ. ಈಗ ಯಾವುದು ನಮಗೂ ಹೆಸರು ಗೊತ್ತಾಗ. ಹಾಂ 64 96 ಅಂದೇಳೋ ಇವಾಗ ನೀವು ಯಾಕೆ ತೆಕ್ಕೋದು ಹೇಳಿ. ಓಕೆ 96 ಮಟನ್ ಪಲಾವ್ ಅಂತ ನೋಡೋಣ. ಇದು ನಾವು ಯೂಟ್ಯೂಬ್ ರಿವ್ಯೂನೇ ನೋಡ್ಬೇಕಿರೋದು. ತಿನ್ಬಿಟ್ಟು ಆಮೇಲೆ ಹೇಳ್ತೀವಿ. ಫೈನಲಿ ಬಂತು ಮಟನ್ ಪಲಾವ್, ಅಮರಾವತಿ ಚಿಕನ್. ಅದೇ ಬಾರೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ತಿಂದು ನೋಡೋಣ ಹೆಂಗಿದೆ ಅಂತ. 7 ಪೀಸ್ ಮಟನ್ ಕೊಟ್ಟಿದ್ದಾರೆ. ಮೇಲೆ ಈರುಳ್ಳಿ ಉದುರಿಸಿ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ. ಚೆನ್ನಾಗಿದೆ, ಮೈಲ್ಡಾಗಿ. ಅಷ್ಟೊಂದು ಸ್ಪೈಸ್ ಇಲ್ಲ, ಮೈಲ್ಡಾಗಿದೆ, ಬಟ್ ಖಾರ ಇದೆ. ಹೆಂಗಿದೆ ಬರೋ? ಇವತ್ತು ತುಂಬ ದುಃಖದಲ್ಲಿದೆ. ದುಃಖ ಮೇಲೆ ದುಃಖ ಕೊಡ್ತಾ ಇದ್ದೀರಾ. ಯಾಕೆ ನನಗೆ ಯಾಕೆ ಹಿಂಗೆ ಆಗುತ್ತೆ? ಯೂಟ್ಯೂಬ್ ನೋಡ್ಕೊಂಡು ಬಂದರೆ ಹೀಗೆ. ನಾವು ಯೂಟ್ಯೂಬ್ ಮಾಡ್ತೀವಿ. ದಯವಿಟ್ಟು ನೀವು ಏನೇ ರಿವ್ಯೂ ಕೊಟ್ಟರು ರಸ ಕೊಡಿ. ನಿಮ್ಮ ನಂಬ್ಕೊಂಡೇ ಬಂದಿರ್ತೀವಿ. ದುಃಖದ ಮೇಲೆ ದುಃಖ ಆಗ್ತೇವೆ, ದುಃಖ ಮೇಲೆ ದುಃಖ. ಏನು ಗೊತ್ತಾ, ತೀರಾ ಮೋಸ ಅಂತೇನಿಲ್ಲ. ನಮಗೇನೊಂದು ಸ್ವಲ್ಪ ಸ್ಪೈಸಿ ಬೇಕಿತ್ತು. ಸ್ಪೈಸಿ ಇಷ್ಟ ಇಲ್ಲ, ನಂಗೆ ಮೈಲ್ಡ್ ಮಾತ್ರ ಇಷ್ಟ ಆದಾಗೆ ಮೋಸ್ಟ್ಲಿ ಇದು ಇಷ್ಟ ಆಗ್ಬೋದು. ಮೋಸ್ಟ್ಲಿ ಎಲ್ಲ ಖಂಡಿತ ಇಷ್ಟ ಆಗುತ್ತೆ. ಸ್ಪೈಸಿ ಇಲ್ಲ ಅಂದರೆ ನಮಗೆಲ್ಲ ಸ್ಪೈಸಿ ತಿಂದ ಅಭ್ಯಾಸ. ನಮಗೆ ಸ್ಪೈಸಿ ತಿಂದ ಅಭ್ಯಾಸ. ಸೊ ನಮ್ಗೆ ಅಷ್ಟು ಇಷ್ಟ ಆಗಿದೆ. ನಾವು ಆ್ಯಕ್ಚುಲಿ ನಾನು ಕೃಷಿಗೂ ಮಲ್ಲಿಕಾಗೆ ಹೋಗಿದ್ವಿ, ಬಟ್ ಅಲ್ಲಿ ಮಾಡೋಕ್ಕಾಗಿಲ್ಲ. ಮಲ್ಲಿಕಾ ಮಾತ್ರ ಮಸ್ಟ್ ಟ್ರೈ. ನಾವು ಆಲ್ಮೋಸ್ಟ್ 5 ಇಯರ್ಸಿಂದ ಇದ್ದೀವಲ್ಲ ಆ ಮನೆ ಹತ್ರ. ನಮ್ಮ ಮನೆ ಹತ್ರಕ್ಕೆ ಇರೋದು. ಬಟ್ ನಾವು ಇದುವರೆಗೂ ಟ್ರೈ ಮಾಡಿರಲಿಲ್ಲ. ಬಟ್ ಈಗ ಗೊತ್ತಾಗ್ತಿದೆ ಯಾಕೆ ಟ್ರೈ ಮಾಡಲಿಲ್ಲ ಅನ್ಸುತ್ತೆ. ಬಟ್ ಇದು ಚೆನ್ನಾಗಿದೆ. ನಾನು ಹೇಳ್ತಾರೆ ನನಗೆ ಹೆಂಗೆ ಬೇಜಾರಾಯ್ತು ಅಂದರೆ ಐ ಆಲ್ವೇಸ್ ಪ್ರಿಫರ್ ಫಾರ್ ಸ್ಪೈಸಿ ಫುಡ್. ಸೊ ಅದು ನನಗೆ ಸಿಕ್ಕಿಲ್ಲ ಅಂತ ಬೇಜಾರಾಯಿತು.
ಫಸ್ಟ್ ಅಲ್ಲಿ ತುಂಬ ಬೇಜಾರಾಯಿತು. ಬಟ್ ಇದು ತಿಂತ ದಿಸ್ ಚಿಕನ್ ಇಸ್ ಟೂ ಗುಡ್, ಅಮರಾವತಿ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಹೆಂಗೋ ಮೇಂಟೈನ್ ಮಾಡಿ. ರೋಲ್ ಸೂಪರ್ ಆಗಿತ್ತಲ್ಲ. ನೆಕ್ಸ್ಟ್ ಲೆವೆಲ್. ಸೊ ಇದು ಬರೋದು ಎಲ್ಲೋ ಬರುತ್ತೆ, ಯಲಂಕದಲ್ಲೇ ಹಳ್ಳಾಳ್ಸಂದ ಲೇಕ್ ಹತ್ರ ಬರೋದು ಇದು. ಸೊ ನೀವು ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡ್ರೆ ಮ್ಯಾಪಲ್ಲಿ ಬಂದ್ಬಿಡುತ್ತೆ. ಸೊ ನಿಜ ಹೇಳಬೇಕು ಅಂದರೆ ಮಟನ್ ಪಲಾವ್ 8 out of 10, ಸಾರಿ 10 out of 8, 8 out of 10. ಅಮರಾವತಿ ಚಿಕನ್ 9. ಆ್ಯಂಡ್ ಈ ಕಡೆ ಬಂದರೆ ಖಂಡಿತ ಟ್ರೈ ಮಾಡಿ. ಏನು ಬ್ರೋ ಏನಂತೀರಾ? ಸ್ಪೈಸಿ ಇಲ್ದಿರೋರಿಗೆ ತುಂಬ ಇಷ್ಟ ಆಗುತ್ತೆ. ಮಟನ್ ಎಲ್ಲ ಪೀಸ್ ಎಲ್ಲ ಚೆನ್ನಾಗಿದೆ. ಅಂದರೆ ಮಟನ್ ಪೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ಎಲ್ಲಿಗೆ? ಅಲ್ಲಿಗ ಏನಕ್ಕೆ? ನಿಮಗೆ ನನಗೆ ಬೇಡಪ್ಪ, ನಿಮಗೆ ಅಣ್ಣ. ಯಾಕಣ್ಣ ಹಚ್ಚಿದ್ರೆ ಇಲ್ಲ ಇದೆಲ್ಲ ಕಚ್ಚಲ್ಲ ಬ್ರೋ. ಅಪ್ಪ ಅಣ್ಣ ಬರ್ತೀನಿ. ಸೊ ಅಷ್ಟೇ ಗೈಸ್, ಒಳ್ಳೆ ಊಟ ತಿನ್ಸಿದ್ಯಾ? ನಾನೇ ತಿನ್ಸಿಲ್ಲ, ನೀವೇ ನೋಡಿದ್ವಿ ಊಟದಲ್ಲಿ. ಸೊ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ. ನಮಗೆ ಅನ್ಸಿದ್ದನ್ನ ನಾವು ಹೇಳಿದಿರಿ. ಯಾರು ಪರ್ಸ್ನಲ್ ಆಗಿ ತಗೊಂಬೇಡ್ರಿ. ಅಷ್ಟು ಪರ್ಸ್ನಲ್ ಆಗಿ ತಗೊಂಡು ಯಾಕೆ ಬ್ರೋ ನಾಯಿಗೆ ಭಯ ಬೀಳ್ತಿದ್ದೀರಾ? ಅಷ್ಟು ಪರ್ಸ್ನಲ್ ಆಗಿ ತಗೊಂಡಂಗಿದ್ರೆ ನೀವೇ ಪರ್ಸ್ನಲ್ ಆಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಏನಂತೀರಾ ಬ್ರೋ? ಹೋಗ್ಬೇಡಿ ಸರ್, ಬೈ ಬಾಯ್.